ಸದ್ಯದ ಪರಿಸ್ಥಿತಿ ಮೇಲ್ನೋಟಕ್ಕೆ ನೋಡಿದಾಗ ಏನ್ ಅನ್ಸುತ್ತೆ ಅಂದ್ರೆ ಎಷ್ಟೊಂದು ಸುಳ್ಳು, ಭ್ರಷ್ಟಾಚಾರ, ಮತ್ತೆ ಎಷ್ಟು ಈಸಿಯಾಗಿ ಇವರು ಜನರನ್ನ ಮ್ಯಾನಿಪುಲೇಟ್ ಮಾಡ್ತಾರಲ್ಲ ಪಾಲಿಟಿಕ್ಸ್ಗಳು. ಧರ್ಮದ ತಾಣದಲ್ಲಿ ಪಾಪ ನಡೆದಾಗ ದೇವರ ಕಡೆ ಹೋಗಲು ಕೂಡ ಮನಸ್ಸು ಹೆದರುತ್ತೆ. ನಂಬಿಕೆ ಅನ್ನೋದು ದೇವರ ಮೇಲೆ ಅಷ್ಟೇ ಅಲ್ಲ, ನಾವು ಹೋಗೋ ದಾರಿಯಲ್ಲೂ ಕೂಡ ಇರಬೇಕು. ಕಲಿಯುಗ ಅಂದ್ರೆ ಇದೆ ಅನ್ಸುತ್ತೆ. ಕೌರವರು ದ್ರೌಪದಿಯನ್ನ ಜೂಜಿನಲ್ಲಿ ಸೋಲಿಸಿ ತುಂಬಿದ ಸಭೆಯಲ್ಲೇ ಎಲ್ಲರೆದುರನ ಆ ದುಶ್ಯಾಸನ ಬಂದವರನ್ನ ವಸ್ತ್ರಾಪರಣ ಮಾಡುವಾಗ ಎಲ್ಲರೂ ಸುಮ್ಮಿದ್ರ ಪವರ್ಫುಲ್ ವ್ಯಕ್ತಿಗಳು, ಋಷಿಗಳು ಮಹಾಯೋಧರು. ಬಟ್ ಅಲ್ಲಿ ಬಂದು ಕೊನೆಗೆ ಹೆಲ್ಪ್ ಮಾಡಿದವನು ಶ್ರೀಕೃಷ್ಣ. ತುಂಬಿದ ಸಭೆಯಲ್ಲಿ ಎಲ್ಲರೂ ಸುಮ್ಮಿದ್ರು. ಬಟ್ ಭೀಮ ಆತನ ಸಿಟ್ಟು ನೆತ್ತಿಗೇರಿತ್ತು. ಆತ ಒಂದು ಪ್ರತಿಜ್ಞೆ ಮಾಡಿದ್ದ, ಈ ದುಶ್ಯಾಸನನ ರಕ್ತದಿಂದ ನನ್ನ ಕೇಶವನ್ನು ತೊಳೆಯುವೆನು ಅಂತ. ಮುಂದೆ ಮಹಾಭಾರತ ಯುದ್ಧದಲ್ಲಿ ಈ ಸಮಯವೇ ಈ ವಚನಕ್ಕೆ ಬಂದ ಅಂತಿಮ ಉತ್ತರ ನೀಡುತ್ತೆ. ಧರ್ಮದ ಆ ಮಣ್ಣಿನಲ್ಲಿ ಕೊನೆಗೂ ಆತನ ಹೆಜ್ಜೆ ನೆಸಿಸಿತು. ಸೊ ಇಲ್ಲಿ ಭೀಮನ ಸಿಟ್ಟು ಶ್ರೀಕೃಷ್ಣ ಅವತಾರ ಸಮಯವೇ ಉತ್ತರ ನೀಡುತ್ತೆ ಅನ್ನೋ ನಂಬಿಕೆ ನಂಗಿದೆ. ಓಕೆ, ಬಾಯ್.